ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ, ಒಳ್ಳೆ ಒಂದು ಎನರ್ಜಿಟಿಕ್ ಆಗಿರುವಂತಹ ನಮ್ಮ ಮೂಳೆಗಳನ್ನು ಬಲಪಡಿಸುವಂತಹ ಒಂದು ಗಂಜಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೋಡಿರಿ ಹುರುಳಿ ಸಂಗಟಿ ಅಂತ ಹೇಳ್ತೀವಿ. ಇದನ್ನು ನಾವು ಡೈಲಿ ಸೇವಿಸ್ತಾ ಬಂದರೆ ನಮ್ಮ ದೇಹದ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಿರುತ್ತೆ. ನೋಡಿರಿ, ನಮಗೆ ಯಾವುದೇ ಆಯಾಸ ಆಗಲಾರ್ದಂತೆ ಇದು ದಿನವಿಡೀ ನಮಗೆ ಆ್ಯಕ್ಟಿವ್ ಆಗಿರಲು ಸಹಾಯ ಮಾಡುತ್ತೆ. ಹಾಗಾದರೆ ನೋಡಿರಿ ಹೇಗೆ ಮಾಡೋದು ಅಂತೇಳಿ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಆಗಿರುವಂತಹ ಒಂದು ಆಹಾರ. ನೋಡಿ ದಿನಾಲೂ ನೀವು ಇದೇ ರೀತಿ ಮಾಡಿಕೊಂಡು ಕುಡೀರಿ, ಆರೋಗ್ಯವಾಗಿ ಇರಿ. ಇದನ್ನು ಆರೋಗ್ಯವರ್ಧಿನಿ ಅಂತಲೇ ಹೇಳ್ಬೋದು. ನೋಡಿ, ತುಂಬ ನಮ್ಮ ದೇಹದಲ್ಲಿ ಏನೇನು ಇದರಿಂದ ಲಾಭಗಳಿವೆ, ಯಾವ್ಯಾವ ರೋಗಗಳನ್ನು ಇದನ್ನು ಸರಿಪಡಿಸ್ಬೋದು ಅಂತ ಹೇಳಿ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿ ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ. ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನೋಡಿರಿ, ನಾನು ತೋರಿಸ್ತಾ ಇದ್ದೀನಿ ಹುರುಳಿ ಕಾಳು. ಇದನ್ನು ಈಗ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಧೂಳು ಏನಾದರೂ ಇದ್ದರೆ ವಾಶ್ ಮಾಡಿರಿ, ನೆನೆಸೋ ಅವಶ್ಯಕತೆ ಇಲ್ಲ, ಜಸ್ಟ್ ವಾಶ್ ಮಾಡಿದರೆ ಸಾಕು. ನೋಡಿ, ಈ ಹುರುಳಿಯಲ್ಲಿ 3-4 ಬಗೆ ಹುರುಳಿಗಳಿದೆ. ಅಂದರೆ ಕಪ್ಪು ಹುರುಳಿ, ಸ್ವಲ್ಪ ಬಿಳಿ ಹುರುಳಿ, ಮತ್ತು ನೋಡಿರಿ ಈ ಥರ ಬ್ರೌನ್ ಕಲರ್ ಇರುತ್ತೆ. ಈ ರೀತಿ 3 ರೀತಿ ಹುರುಳಿಗಳು ಇರುತ್ತೆ. ನೋಡಿರಿ, ಪೂರ್ತಿ ಕಪ್ಪು ಹುರುಳಿನೂ ಇರುತ್ತೆ, ಅದು ಕಪ್ಪು ಕಲರಲ್ಲಿ ಇರುತ್ತೆ. ಈ ಥರ ಬೆಳ್ಳಗನೂ ಇರುತ್ತೆ. ಆಮೇಲೆ ಕಂದು ಬಣ್ಣದ ಹುರುಳಿ ಕಾಳು ಇರುತ್ತೆ. ನೋಡಿರಿ, ಇದನ್ನು ಈಗ ನಾವು ಹುರ್ಕೋಬೇಕು. ಒಂದು ದಪ್ಪ ಇರುವಂಥ ಕಡಾಯಿ ಆಗಲಿ ಅಥವಾ ತವ ಆಗಲಿ, ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನೀವು ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಇದನ್ನು ಮಾಡೋರಿದ್ದರೆ ಈ ಥರ ಜಾಸ್ತಿ 1-2 ಸೇರಷ್ಟು ಹುರುಳಿನ ತೊಗೊಂಡು ಅಥವಾ 1 ಸೇರಷ್ಟು kg ಹುರುಳಿನ ತೊಗೊಂಡು ಅದನ್ನು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನೀವು ಗಿರ್ನಿಗೆ ಹಾಕಿಸ್ಕೊಂಬರ್ಬೋದು. ಅಂದರೆ ಹಿಟ್ಟು ಹಾಕಿಸಿ ಇಟ್ಟರೆ ನೀವು ಡೈಲಿ ಇದನ್ನು ಬೆಳಗ್ಗೆ ಮಾಡ್ಕೊಂಡು ಕುಡಿತಾ ಬಂದರೆ ನಮಗೆ ನೋಡಿರಿ ದಿನವಿಡೀ ಆ್ಯಕ್ಟಿವ್ ಆಗಿರಲು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಹಿಳೆಯರಿಗಂತೂ ತುಂಬ ಒಳ್ಳೆಯದು. ಎಲ್ಲರೂ ಇದನ್ನು ಸೇವಿಸ್ತಾ ಬಂದರೆ ನೋಡಿರಿ ಆರೋಗ್ಯದಲ್ಲಿ ತುಂಬ ನಮಗೆ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲದನ್ನು ಇದು ನಿವಾರಣೆ ಮಾಡುತ್ತೆ. ನೋಡಿರಿ, ಈಗ ಇದನ್ನು ನಾನು ಹುರಿತಾ ಇದ್ದೀನಿ. ಎಲ್ಲಿವರೆಗೂ ಹುರಿಬೇಕಂದ್ರೆ ನೋಡಿರಿ, ಕಾಳುಗಳಲ್ಲಿ ಚಟ್ಪಟ ಅಂತ ಸಿಡಿತಾ ನೋಡಿ, ಈ ಥರ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದನ್ನು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಹುರಿಯಿರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತೋಗುತ್ತೆ. ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಖಡಕ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಅದರ ಅರೋಮ ಬಿಟ್ಕೊಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗೆದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ನಾನು ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರು ಇದ್ರೂ ಇದನ್ನು kg ಗಟ್ಟಲೆ ತೊಗೊಂಡು ನೀವು ಇದನ್ನು ವಾಶ್ ಮಾಡಿ ಗಿರ್ನಿಗೂ ಹಾಕಿಸ್ಕೊಂಬರ್ಬೋದು. ಈ ರೀತಿ ಹುರಿದು ಗಿರ್ನಿಗೆ ಹಾಕಿಸ್ರಿ. ಈಗ ನೋಡಿರಿ, ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ನಾನು ಹಾಕಿ ಪೌಡ್ರ್ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿರಿ, ಈ ರೀತಿ ನಾವು ಮನೆಯಲ್ಲೇ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋರಿದ್ದರೆ ಮಿಕ್ಸಿ ಜಾರ್ನಲ್ಲಿ ನೈಸಾಗಿ ಗ್ರೈಂಡ್ ಮಾಡಿ. ನೋಡಿ, ನಾನಿಲ್ಲಿ ಎಷ್ಟು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, 1-2 ಸರಿ ಗ್ರೈಂಡ್ ಮಾಡಿ. ಸಣ್ಣಗಾಗಲಿಲ್ಲ ಅಂದರೆ ನೀವು ಇದನ್ನು ಜೇಡಿ ಹಿಡಿದು ಶೋಧಿಸ್ಬಿಟ್ಟು, ಸಾನಿಗಿಂದ ಶೋಧಿಸ್ಬಿಟ್ಟು ಮತ್ತೆ 1-2 ಸರಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಈ ರೀತಿ ನೀವು ಇನ್ಸ್ಟಂಟ್ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಮಕ್ಕಳಿಗಂತೂ ತುಂಬ ಒಳ್ಳೆಯದು. ನೋಡಿರಿ, ಇದು ಈಗ ಈ ಪೌಡ್ರನ್ನ ಒಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಈ ರೀತಿ ನೀವು ಇನ್ಸ್ಟಂಟ್ ಪೌಡ್ರ್ ಮಾಡಿಟ್ಕೊಂಡ್ರೆ ಡೈಲಿ ಕುಡಿಯೋದಕ್ಕೆ ಇದು ಒಳ್ಳೆಯದು. ಇದನ್ನು ದಿನ ನಾವು ಕುಡಿತಾ ಬಂದರೆ ನೋಡಿರಿ, ನಮ್ಮ ಮೂತ್ರಕೋಶದಲ್ಲಿನ ಏನೇ ಕಿಡ್ನಿ ಸಮಸ್ಯೆ ಇದ್ದರೂ ಸಹಿತ ಕಿಡ್ನಿಯಲ್ಲಿನ ಕಲ್ಲುಗಳನ್ನು ಕರಗಿಸುವಂಥ ಶಕ್ತಿ ಇದಕ್ಕೆ ಇದೆ, ಹುರುಳಿ ಕಾಳಿಗೆ. ನೀವು ಇದನ್ನು ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು, ಈ ರೀತಿ ಸಂಗಟಿ ಕೂಡ ಮಾಡ್ಬೋದು. ಈಗ ಇದನ್ನು ಸಂಗಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲನ್ನು ಇಟ್ಟಿದ್ದೀನಿ, ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ನೋಡಿರಿ, ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು 2 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ಇದಕ್ಕೆ ಈಗ ನೀರು ಚೆನ್ನಾಗಿ ಬಿಸಿ ಆಗಲಿ, ಕುದಿ ಬರಲಿ. ಈಗ ನೋಡಿರಿ, ಬೆಲ್ಲನ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಿಮಗೇನು ಗಮನ ಇರಲಿ ಅಂದರೆ, ನೀವೇನಾದರೂ ಶುಗರ್ ಇದ್ದವರಾದರೆ ಇದನ್ನು ಸ್ಕಿಪ್ ಮಾಡಿ, ಬೆಲ್ಲನ ಸ್ಕಿಪ್ ಮಾಡಿ ಹಾಗೇ ಗಂಜಿ ಮಾಡಿಕೊಂಡು ಕುಡಿಬೋದು. ಇಲ್ಲಿ ಬೆಲ್ಲ ಚೆನ್ನಾಗಿ ಕರಗಲಿ. ಇದನ್ನು ಕುದಿಯೋಕ್ಕೆ ಬಿಟ್ಬಿಡ್ರಿ, 1-2 ನಿಮಿಷ ಚೆನ್ನಾಗಿ ಕುದೀಲಿ. ಇಲ್ಲಿ ನಾನು 1 ಕಪ್ಪನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣ ಕಪ್ ತೊಗೊಂಡ್ಬಿಟ್ಟು ಇದಕ್ಕೆ ನೋಡಿರಿ
ಈ ರೆಡಿ ಮಾಡ್ಕೊಂಡಂಥ ಪೌಡ್ರನ್ನ ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ತುಂಬ ಜಾಸ್ತಿ ಹಾಕ್ತಾಯಿಲ್ಲ ನೋಡಿರಿ. 2 ಟೀ ಸ್ಪೂನಷ್ಟು ಹಾಕಿದ್ದನ್ನು ಲಮ್ಸ್ ಇಲ್ಲಾರ್ದಂಗೆ ಕಲಿಸ್ಕೊಳ್ರಿ, ಅಂದರೆ ಗಂಟುಗಳಿರಬಾರ್ದು, ಗಂಟುಗಳು ಇಲ್ಲದೇ ಇರೋ ರೀತಿ ಇದನ್ನು ನೀರು ಹಾಕಿ ಕಲಿಸ್ಕೊಳ್ರಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಗಂಟುಗಳು ಇರಬಾರ್ದು, ಗಂಟುಗಳಿದ್ರೆ ನೋಡ್ರಿ ಗಂಜಿ ಚೆನ್ನಾಗಿ ಬರೋದಿಲ್ಲ. ಸಂಗಟಿ ಅಂತ ಹೇಳ್ತೀವಿ ನಾವು. ನಮ್ಮ ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ನೋಡ್ರಿ. ಹಳೆ ಕಾಲದಲ್ಲೆಲ್ಲ ಟೀ ಬದಲು ಇದನ್ನೇ ಕುಡಿತಾಯಿದ್ರು, ಚಹಾ ಬದಲು ಫಸ್ಟು ಹುರುಳಿ ಸಂಗಟಿ ಕುಡಿದು ಅವರವರ ಕೆಲಸಗಳನ್ನು ಮಾಡ್ಕೋತಾಯಿದ್ರು. ಇವಾಗ ಇದನ್ನು ಬೆಳೆಯೋದು ಕಡಿಮೆ ಆಗಿದೆ, ಆಮೇಲೆ ತಿನ್ನೋದು ಕೂಡ ಕಡಿಮೆ ಆಗಿದೆ. ಇದನ್ನು ತಿಂತಾ ಬಂದರೆ ನೋಡ್ರಿ ತುಂಬ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ನೋಡ್ರಿ ಇಲ್ಲಿ ನೀರು ಕುದೀತಾ ಇದೆ. ಇದಕ್ಕೆ ನಾನೀಗ ಕಲಿಸ್ಕೊಂಡಂತಹ ಹಿಟ್ಟನ್ನು ಏನು ನಾನು ಮಿಶ್ರಣ ಮಾಡ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ತೀನಿ ನೋಡ್ರಿ. ಚೆನ್ನಾಗಿ ಬೆಲ್ಲ ಕರಗಿಸ್ಕೊಳ್ರಿ. ಬೆಲ್ಲ ಕರಗಿದ ಮೇಲೇ ಇದನ್ನು ಹಾಕ್ರಿ. ನೋಡ್ರಿ ಪೂರ್ತಿ ಬೆಲ್ಲ ಕರಗಿದೆ. ಇದರಲ್ಲಿ ನೀವು ಸಕ್ಕರೆ ಇದ್ದರೆ ಸಕ್ಕರೆನ ಹಾಕ್ಬೋದು, ಆದರೆ ಸಕ್ಕರೆ ಟೇಸ್ಟ್ ಕೊಡೋಂಗಿಲ್ಲ, ಬೆಲ್ಲನೇ ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ. ನೋಡ್ರಿ ನಾನಿಲ್ಲಿ ಗಂಟುಗಳು ಇಲ್ಲದೇ ಇರೋ ರೀತಿ ಹಿಟ್ಟನ್ನು ಈ ರೀತಿ ಕಲಸಿದ್ದೀನಿ. ಇದನ್ನು ಕುದಿಯುತ್ತಿರುವ ನೀರಿಗೆ ಹಾಕ್ರಿ. ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಹಾಕ್ರಿ. ಹಾಕಿ ಚೆನ್ನಾಗಿ ಇದನ್ನು 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ರಿ. ಚೆನ್ನಾಗಿ ಕುದ್ರೆ ನೋಡ್ರಿ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ, ಘಮ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಒಂದೇ 1 ಚಿಟಿಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ರುಚಿ ಜಾಸ್ತಿ ಆಗುತ್ತೆ ಇದಕ್ಕೆ. ಇನ್ನು ನೋಡಿರಿ ಇದನ್ನು ಲೋ ಫ್ಲೇಮ್ ಇಟ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಹೈ ಫ್ಲೇಮ್ ಇಟ್ಟರೆ ಇದು ಗಂಜಿ ಉಕ್ಕಿ ಬಂದು ಚೆಲ್ಲೋ ಚಾನ್ಸ್ ಇರುತ್ತೆ. ಲೋ ಫ್ಲೇಮ್ ಇಟ್ಕೊಂಡು 5 ನಿಮಿಷ ಇದನ್ನು ಕುದಿಸ್ಕೊಂಡ್ಬಿಡ್ರಿ. ಚೆನ್ನಾಗಿ ಕುದ್ದ ಮೇಲೆ ಅದು ಒಳ್ಳೆ ಪರಿಮಳದ ಜೊತೆ ಹುರುಳಿ ಸಂಗಟಿ ರೆಡಿ ಆಗುತ್ತೆ. ನೋಡಿರಿ ಈ ಥರ ಉಕ್ಕು ಬರೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ರಿ. ನೋಡಿರಿ ರೆಡಿ ಆಯಿತು. ಪೂರ್ತಿ ಕುದ್ದ ಮೇಲೆ ಇದ್ರ ಕಲರೆಲ್ಲ ಚೇಂಜ್ ಆಗುತ್ತೆ. ಈಗ ನೀರು ಥರ ಕಾಣ್ತಾ ಇದೆ. ಕುದ್ದ ಮೇಲೆ ನೋಡಿರಿ ಗಟ್ಟಿ ಆಗ್ತಾ ಬರುತ್ತೆ ಇದು. ನೋಡಿರಿ ಈ ಹುರುಳಿ ಸಂಗಟಿನ ಕುಡಿಯೋದ್ರಿಂದ ನಮಗೆ ಶ್ವಾಸಕೋಶದ ತೊಂದರೆಗಳೇನಿದ್ರೆ ಅದನ್ನು ನಿವಾರಣೆ ಮಾಡುತ್ತೆ. ಅಸ್ತಮಾ ಕಾಯಿಲೆಯನ್ನು ಸಹಿತ ಹೋಗಲಾಡಿಸುವಂಥ ಶಕ್ತಿ ಈ ಹುರುಳಿ ಸಂಗಟಿಯಲ್ಲಿ ಇದೆ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ ಜೀರ್ಣಕ್ರಿಯೆ ಕೂಡ ನಮಗೆ ಪಚನ ಕ್ರಿಯೆಯನ್ನು ಸರಳವಾಗಿ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದನ್ನು ಡೈಲಿ ಕುಡಿತಾ ಬಂದೋರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ನಮಗೆ ಮೂಳೆಗಳೇನಾದರೂ ನೋವಿದ್ದರೆ, ಕೀಲುಗಳೇನಾದರೂ ನೋವಿದ್ದರೆ ನೋಡಿರಿ ಇದನ್ನು ನಾವು ಸೇವಿಸೋದ್ರಿಂದ ಒಳ್ಳೆ ಮೂಳೆಗಳಿಗೆ ಶಕ್ತಿಯನ್ನು ಕೊಡುವಂತಹ ಕೆಲಸ ಇದು ಮಾಡುತ್ತೆ. ಯಾಕಂದರೆ ಹುರುಳಿಕಾಳನ್ನು ನೋಡಿರಿ ಜಾಸ್ತಿಗೆ ಕುದುರೆಗೆ ತಿನ್ನಿಸ್ತಿರ್ತಾರೆ, ಹಾಗಾಗಿ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೋ ಅನ್ನೋದು ನಮಗೂ ಕೂಡ ಅದನ್ನು ಡೈಲಿ ನಾವು ಇದನ್ನು ಸೇವಿಸ್ತಾ ಬಂದರೆ ನಮಗೂ ಕೂಡ ಅಷ್ಟೇ ಶಕ್ತಿಯನ್ನು ಒದಗಿಸುವಂಥ ಕೆಲಸ ಹುರುಳಿಕಾಳು ಮಾಡುತ್ತೆ. ಮತ್ತು ಇದಕ್ಕೆ ನೋಡಿರಿ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ಗಂಜಿನ ಇಲ್ಲಿ ರೆಡಿ ಆಯಿತು. ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದ ಜೊತೆ ನೀವು ಹಾಲನ್ನು ಹಾಕಿ ಇದನ್ನು ಸೇವಿಸ್ಬೋದು. ಹಾಲನ್ನು ಹಾಕಿ ಕುಡಿತಾರೆ. ನಾನಿಲ್ಲಿ ಹಾಲನ್ನು ಆ್ಯಡ್ ಮಾಡ್ತಾಯಿಲ್ಲ, ತುಪ್ಪನ ಅಷ್ಟೇ ಹಾಕಿ ಕುದಿಸ್ತಾ ಇದ್ದೀನಿ. ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ ನೋಡಿರಿ. ನೋಡಿ ನಾವು ಡೈಲಿ ಕಾಫಿ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದನ್ನು ಬಿಟ್ಬಿಟ್ಟು ಕಾಫಿ ಟೀ ಬದಲು ಈ ರೀತಿ ಹುರುಳಿ ಸಂಗಟಿನ ನಾವು ಬೆಳಗ್ಗೆ ಎದ್ದು ಕುಡಿಯೋ ಅಭ್ಯಾಸ ಮಾಡಿಕೊಂಡ್ರೆ ನೋಡಿರಿ ನಮ್ಮ ದಿನ ಇಡೀ ಆ್ಯಕ್ಟಿವ್ ಆಗಿರಲು. ನಮಗೆ ಬ್ಯಾಕ್ ಪೇನ್ ಇರುತ್ತೆ ಹೆಣ್ಮಕ್ಳಿಗೆ ಜಾಸ್ತಿ, ಇದನ್ನು ಕುಡಿತಾ ಬಂದರೆ ಎಲ್ಲದೂ ನಿವಾರಣೆ ಆಗುತ್ತೆ ನೋಡಿರಿ. ಹಾಗಾದರೆ ಈ ವಿಡಿಯೋನ ಎಲ್ಲರ ಜೊತೆನೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಹಾಗೆ ಇನ್ನೂ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಹಾಗೆ ಲೈಕ್ಸ್ ಕೊಡೋದನ್ನು ಮರೆಯೋಕೆ ಹೋಗಬೇಡಿ. ನಿಮ್ಮ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಬಾಯ್.